ಕನ್ನಡ ಟು ಇಂಗ್ಲೀಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಯೂಸರ್ಸ್ 60 ಸೆಂಟೆನ್ಸಸ್ನ ನೋಡೋಣ. ನೀವು ಯಶಸ್ವಿಯಾಗಲಿ. ಮೇ ಯು ಸಕ್ಸೀಡ್. ಮೇ ಯು ಸಕ್ಸೀಡ್. ಇದು ನನ್ನ ಸಂತೋಷ. ಇದು ನನ್ನ ಸಂತೋಷ. ಇಟ್ಸ್ ಮೈ ಪ್ಲೆಸರ್. ಇಟ್ಸ್ ಮೈ ಪ್ಲೆಸರ್. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ದಯವಿಟ್ಟು ಆದಷ್ಟು ಬೇಗ ಬನ್ನಿ ಎನ್ನುವುದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಕಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅವನು ದಿವಾಳಿಯಾದನು. ಹೀ ಬಿಕೇಮ್ ಬ್ಯಾಂಕ್ರಪ್ಟ್. ನಾಳೆ ತಾಪಮಾನ ಕಡಿಮೆಯಾಗಲಿದೆ. ನಾಳೆ ತಾಪಮಾನ ಕಡಿಮೆಯಾಗಲಿದೆ ಅನ್ನುವಂಥದ್ದನ್ನು ದ ಟೆಂಪ್ರೇಚರ್ ವಿಲ್ ಕಮ್ ಡೌನ್ ಟುಮಾರೋ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಐ ಡೋಂಟ್ ನೋ ಅಂತ ಹೇಳಬೇಕಾಗತ್ತೆ. ಇಲ್ಲ, ನಾನು ಅದನ್ನು ಬಯಸುವುದಿಲ್ಲ. ಇಲ್ಲ, ನಾನು ಅದನ್ನು ಬಯಸುವುದಿಲ್ಲ. ನೋ ಐ ಡೋಂಟ್ ವಾಂಟ್ ಇಟ್. ನೋ ಐ ಡೋಂಟ್ ವಾಂಟ್ ಇಟ್. ಆದರೆ ಅವನು ಒಂದಿಂಚೂ ಕದಲಿಲ್ಲ. ಆದರೆ ಅವನು ಒಂದಿಂಚೂ ಕದಲಿಲ್ಲ ಅನ್ನುವಂಥದ್ದನ್ನು ಬಟ್ ಹೀ ಡಿಡ್ ನಾಟ್ ಬರ್ಜ್ ಆ್ಯನ್ ಇಂಚ್. ಕ್ಷಮಿಸಿ ಅನ್ನುವಂಥದ್ದನ್ನು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ. ನೀವು ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನೀವು ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದಕ್ಕೆ ಡು ಯು ಅಂಡರ್ಸ್ಟ್ಯಾಂಡ್ ಮೀ. ಡು ಯು ಅಂಡರ್ಸ್ಟ್ಯಾಂಡ್ ಮೀ. ಅವನು ಮೆದುಳಿನಲ್ಲಿ ಏನೋ ದೋಷವಿದೆ. ಅವನ ಮೆದುಳಿನಲ್ಲಿ ಏನೋ ದೋಷವಿದೆ ಅನ್ನುವಂಥದ್ದನ್ನು ದೆರ್ ಈಸ್ ನೋ ಸಮಥಿಂಗ್ ರಾಂಗ್ ವಿತ್ ಹಿಸ್ ಬ್ರೈನ್. ನೀವು ನನ್ನ ಜವಾಬ್ದಾರಿ. ನೀವು ನನ್ನ ಜವಾಬ್ದಾರಿ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಯು ಆರ್ ಮೈ ರೆಸ್ಪಾನ್ಸಿಬಿಲಿಟಿ. ಯು ಆರ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಪಟ್ಟಣ ಕೇಂದ್ರಕ್ಕೆ ಹೇಗೆ ಹೋಗಬಹುದು. ನಾನು ಪಟ್ಟಣ ಕೇಂದ್ರಕ್ಕೆ ಹೇಗೆ ಹೋಗಬಹುದು ಅನ್ನುವಂಥದ್ದನ್ನು ಹೌ ಕ್ಯಾನ್ ಐ ಗೋ ಟು ದ ಟೌನ್ ಸೆಂಟರ್. ಅವನಿಗೆ ಮೂಗಿನ ಉಚ್ಚಾರಣೆ ಇದೆ. ಅವನಿಗೆ ಮೂಗಿನ ಉಚ್ಚಾರಣೆ ಇದೆ ಅನ್ನುವಂಥದ್ದನ್ನು ಈ ಹಾಗೆ ನ್ಯಾಸಲ್ ಎಕ್ಸೆಂಟ್ ಅಂತ ಹೇಳಬೇಕಾಗತ್ತೆ. ನಾನು ನಿಮಗೆ ಒಂದು ವಿಷಯ ಕೇಳಬಹುದೇ. ನಾನು ಒಂದು ವಿಷಯ ಕೇಳಬಹುದೇ ಅನ್ನುವಂಥದ್ದನ್ನು ಕೆನ್ ಐ ಆಸ್ಕ್ ಯು ಸಮಥಿಂಗ್. ಕೆನ್ ಐ ಆಸ್ಕ್ ಯು ಸಮಥಿಂಗ್ ಅಂತ ಹೇಳಬೇಕಾಗುತ್ತೆ. ನಾನು ನನ್ನ ಮನೆಯಲ್ಲಿ ಇದ್ದೇನೆ. ನಾನು ನನ್ನ ಮನೆಯಲ್ಲಿ ಇದ್ದೇನೆ ಅನ್ನುವಂಥದ್ದನ್ನು ಐ ಆಮ್ ಅಟ್ ಹೋಮ್. ಐ ಆಮ್ ಅಟ್ ಹೋಮ್ ಅಂತ ಹೇಳಬೇಕಾಗುತ್ತೆ. ಆ ಸ್ಥಳದ ಮಣ್ಣು ಫಲವತ್ತಾಗಿದೆ. ಆ ಸ್ಥಳದ ಮಣ್ಣು ಫಲವತ್ತಾಗಿದೆ ಅನ್ನುವಂಥದ್ದನ್ನು ದ ಸಾಯಿಲ್ ಆಫ್ ದಟ್ ಪ್ಲೇಸ್ ಈಸ್ ಫರ್ಟೈಲ್. ನಿನ್ನ ನೆಚ್ಚಿನ ಶಿಕ್ಷಕರು ಯಾರು. ನಿನ್ನ ನೆಚ್ಚಿನ ಶಿಕ್ಷಕರು ಯಾರು ಅನ್ನುವಂಥದ್ದನ್ನು ಹೂ ಈಸ್ ಯುವರ್ ಫೇವರೇಟ್ ಟೀಚರ್. ಹೂ ಈಸ್ ಯುವರ್ ಫೇವರೇಟ್ ಟೀಚರ್. ನಿನ್ನ ವಯಸ್ಸೆಷ್ಟು. ನಿನ್ನ ವಯಸ್ಸೆಷ್ಟು ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಆರ್ ಯು. ನಾನು ನಿರಾಕರಿಸುತ್ತೇನೆ. ನಾನು ನಿರಾಕರಿಸುತ್ತೇನೆ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಐ ಡಿಸ್ಲೈನ್. ಐ ಡಿಸ್ಲೈನ್ ಅಂತ ಹೇಳಬೇಕಾಗುತ್ತೆ. ಬೇಗನೆ ಮಾಡು, ಇಲ್ಲದಿದ್ದರೆ ನೀವು ರೈಲನ್ನು ತಪ್ಪಿಸಿಕೊಳ್ಳುತ್ತಾರೆ. ಹರಿ ಅಪ್, ಅದರ್ವೈಸ್ ಯು ವಿಲ್ ಮಿಸ್ ದ ಟ್ರೈನ್. ನಾನು ನನ್ನ ಶಾಲಾ ಬಸ್ಸನ್ನು ತಪ್ಪಿಸಿಕೊಂಡೆ. ನಾನು ನನ್ನ ಶಾಲಾ ಬಸ್ಸನ್ನು ತಪ್ಪಿಸಿಕೊಂಡೆ ಅನ್ನುವಂಥದ್ದನ್ನು ಐ ಮಿಸ್ಡ್ ಮೈ ಸ್ಕೂಲ್ ಬಸ್. ಐ ಮಿಸ್ಡ್ ಮೈ ಸ್ಕೂಲ್ ಬಸ್ ಅಂತ ಹೇಳಬೇಕಾಗುತ್ತೆ. ನಾನು ನಿಮಗೆ ಸಹಾಯ ಮಾಡಲೇ. ನಾನು ನಿಮಗೆ ಸಹಾಯ ಮಾಡಲೇ ಅನ್ನುವಂಥದ್ದಕ್ಕೆ ಕೆನ್ ಐ ಹೆಲ್ಪ್ ಯು. ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳಬೇಕಾಗುತ್ತೆ. ನಾನು ನಿಮ್ಮ ಸಲಹೆ ಅಗತ್ಯವಿಲ್ಲ. ನನಗೆ ನಿಮ್ಮ ಸಲಹೆ ಅಗತ್ಯವಿಲ್ಲ ಅನ್ನುವಂಥದ್ದನ್ನು ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್. ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್ ಅಂತ ಹೇಳಬೇಕಾಗುತ್ತೆ. ರಜಾದಿನಗಳು ಮೇ 10ರಿಂದ ಪ್ರಾರಂಭವಾಗುತ್ತವೆ. ರಜಾದಿನಗಳು ಮೇ 10ರಿಂದ ಪ್ರಾರಂಭವಾಗುತ್ತವೆ ಅನ್ನುವಂಥದ್ದಕ್ಕೆ ದ ಹಾಲಿಡೇಸ್ ವಿಲ್ ಬಿಗಿನ್ ಆನ್ 10th ಮೇ. ನಾನು ಮತ್ತೆ ಬರುತ್ತೇನೆ. ನಾನು ಮತ್ತೆ ಬರುತ್ತೇನೆ ಅನ್ನುವಂಥದ್ದನ್ನು ಐ ವಿಲ್ ಕಮ್ ಅಗೈನ್. ಐ ವಿಲ್ ಕಮ್ ಅಗೈನ್. ನಾನು ಏನು ಹೇಳುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆಯೇ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ತಿಳಿದಿದೆಯೇ ಅನ್ನೋದಕ್ಕೆ ಡು ಯು ನೋ ವಾಟ್ ಐ ಮೀನ್. ಡು ಯು ನೋ ವಾಟ್ ಐ ಮೀನ್. ತಡವಾಗಿದ್ದಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ. ಐ ಅಪಾಲಜಿ ಫಾರ್ ಬೀಯಿಂಗ್ ಲೇಟ್. ಐ ಅಪಾಲಜಿ ಫಾರ್ ಬೀಯಿಂಗ್ ಲೇಟ್. ನನ್ನ ಕೋಣೆ 2ನೇ ಮಹಡಿಯಲ್ಲಿದೆ. ನನ್ನ ಕೋಣೆ 2ನೇ ಮಹಡಿಯಲ್ಲಿದೆ ಅನ್ನುವಂಥದ್ದಕ್ಕೆ ಮೈ ರೂಮ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್. ಮೈ ರೂಮ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್.
ದಯವಿಟ್ಟು ಈ ವಿಷಯದಲ್ಲಿ ನನಗೆ ಸಹಾಯ ಮಾಡುವಿರಾ, ದಯವಿಟ್ಟು ಈ ವಿಷಯದಲ್ಲಿ ನನಗೆ ಸಹಾಯ ಮಾಡುವಿರಾ ಅನ್ನುವಂಥದ್ದಕ್ಕೆ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್. ನೀವು ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಾ. ಯು ಆರ್ ವೇಸ್ಟಿಂಗ್ ಮೈ ಟೈಮ್, ಯು ಆರ್ ವೇಸ್ಟಿಂಗ್ ಮೈ ಟೈಮ್. ನನಗೆ ವಾಸಿಸಲು ಒಂದು ಮನೆ ಇದೆ. ಐ ಹ್ಯಾವ್ ಎ ಹೌಸ್ ಟು ಲೀವ್ ಇನ್, ಐ ಹ್ಯಾವ್ ಎ ಹೌಸ್ ಟು ಲೀವ್ ಇನ್. ಸಲಹೆಗಾಗಿ ಧನ್ಯವಾದಗಳು, ಸಲಹೆಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಅಡ್ವೈಸ್, ಥ್ಯಾಂಕ್ ಯು ಫಾರ್ ದ ಅಡ್ವೈಸ್. ಬನ್ನಿ ಅನ್ನುವಂಥದ್ದನ್ನು ಕಮ್ ಆನ್ ಅಂತ ಹೇಳ್ಬೇಕಾಗುತ್ತೆ. ನಾನು ಮಂಗಳವಾರ ಮಾಂಸಾಹಾರವನ್ನು ತಿನ್ನುವುದಿಲ್ಲ, ನಾನು ಮಂಗಳವಾರ ಮಾಂಸಾಹಾರವನ್ನು ತಿನ್ನುವುದಿಲ್ಲ ಅನ್ನೋವಂಥದ್ದಕ್ಕೆ ಐ ಡೋಂಟ್ ಈಟ್ ನಾನ್ ವೆಜ್ ಆನ್ ಟ್ಯೂಸ್ಡೇ. ನೀವು ಅವನೊಂದಿಗೆ ವ್ಯವಹರಿಸಲು ಸಾಧ್ಯವಾಗುವುದಿಲ್ಲ. ಯು ವಿಲ್ ನಾಟ್ ಬಿ ಏಬಲ್ ಟು ಡೀಲ್ ವಿತ್ ಹಿಮ್, ಯು ವಿಲ್ ನಾಟ್ ಬಿ ಏಬಲ್ ಟು ಡೀಲ್ ವಿತ್ ಹಿಮ್ ಅಂತ ಹೇಳಬೇಕಾಗುತ್ತೆ. ಅದನ್ನು ಮಾಡೋಣ. ಲೆಟ್ಸ್ ಡೂ ಇಟ್, ಲೆಟ್ಸ್ ಡೂ ಇಟ್ ಅಂತ ಹೇಳಬೇಕಾಗುತ್ತೆ. ಒಳ್ಳೆಯ ಸಮಯವನ್ನು ಕಳೆಯಿರಿ, ಒಳ್ಳೆಯ ಸಮಯವನ್ನು ಕಳೆಯಿರಿ. ಹ್ಯಾವ್ ಎ ಗುಡ್ ಟೈಮ್, ಹ್ಯಾವ್ ಎ ಗುಡ್ ಟೈಮ್. ಅವನಿಗೆ ಕೆಟ್ಟ ತಲೆನೋವು ಇದೆ, ಅವನಿಗೆ ಕೆಟ್ಟ ತಲೆನೋವು ಇದೆ. ಈ ಹ್ಯಾಸ್ ಎ ಬ್ಯಾಡ್ ಹೆಡ್ಏಕ್, ಈ ಹ್ಯಾಸ್ ಎ ಬ್ಯಾಡ್ ಹೆಡ್ಏಕ್. ನಿಮ್ಮನ್ನು ಭೇಟಿಯಾಗಲು ಸಂತೋಷವಾಯಿತು, ನಿಮ್ಮನ್ನು ಭೇಟಿಯಾಗಲು ಸಂತೋಷವಾಯಿತು. ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ನಿಮಗೆ ಏನು ಬೇಕು, ನಿಮಗೆ ಏನು ಬೇಕು. ವಾಟ್ ಡು ಯು ನೀಡ್, ವಾಟ್ ಡು ಯು ನೀಡ್. ಅವನ ಅದೃಷ್ಟ ಒಂದು ತಿರುವು ಪಡೆಯಿತು, ಅವನ ಅದೃಷ್ಟ ಒಂದು ತಿರುವನ್ನು ಪಡೆಯಿತು ಅನ್ನೋವಂಥದ್ದನ್ನು ಇಂಗ್ಲೀಷ್ನಲ್ಲಿ ಈಸ್ ಲಕ್ ಟುಕ್ ಎ ಟರ್ನ್. ಶಾಲೆಗೆ ಹೋಗಲು ಸಿದ್ಧರಾಗಿರಿ, ಶಾಲೆಗೆ ಹೋಗಲು ಸಿದ್ಧರಾಗಿರಿ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಗೆಟ್ ರೆಡಿ ಟು ಗೋ ಟು ಸ್ಕೂಲ್, ಗೆಟ್ ರೆಡಿ ಟು ಗೋ ಟು ಸ್ಕೂಲ್ ಅಂತ ಹೇಳಬೇಕಾಗುತ್ತೆ. ನೀವು ನನಗೆ ಸಹಾಯ ಮಾಡಬಹುದೇ, ನೀವು ನನಗೆ ಸಹಾಯ ಮಾಡಬಹುದೇ ಅನ್ನೋವಂಥದ್ದಕ್ಕೆ ಕುಡ್ ಯು ಹೆಲ್ಪ್ ಮೀ, ಕುಡ್ ಯು ಹೆಲ್ಪ್ ಮೀ ಅಂತ ಕೇಳಬೇಕಾಗುತ್ತೆ. ನಾನು ಅದನ್ನು ಮಾಡಿದ್ದೇನೆ, ನಾನು ಅದನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಐ ಜಸ್ಟ್ ಮೇಡ್ ಇಟ್, ಐ ಜಸ್ಟ್ ಮೇಡ್ ಇಟ್ ಅಂತ ಹೇಳಬೇಕಾಗುತ್ತೆ. ನನ್ನ ಗಡಿಯಾರವು ಕ್ರಮಬದ್ಧವಾಗಿಲ್ಲ, ನನ್ನ ಗಡಿಯಾರವು ಕ್ರಮಬದ್ಧವಾಗಿಲ್ಲ ಅನ್ನುವಂಥದ್ದನ್ನು ಮೈ ವಾಚ್ ಈಸ್ ಔಟ್ ಆಫ್ ಆರ್ಡರ್, ಮೈ ವಾಚ್ ಈಸ್ ಔಟ್ ಆಫ್ ಆರ್ಡರ್ ಅಂತ ಹೇಳಬೇಕಾಗುತ್ತೆ. ನೀವು ಹೇಗಿದ್ದೀರಿ, ನೀವು ಹೇಗಿದ್ದೀರಿ ಅನ್ನುವಂಥದ್ದಕ್ಕೆ ಹೌ ಆರ್ ಯು ಅಂತ ಹೇಳಬೇಕಾಗುತ್ತೆ, ಹೌ ಆರ್ ಯು ಅಂತ ಹೇಳಬೇಕಾಗುತ್ತೆ. ನೀವು ಮುಗಿದಿದ್ದೀರಾ, ನೀವು ಮುಗಿದಿದ್ದೀರಾ ಅಂದರೆ ಆರ್ ಯು ಡನ್ ಅಂದರೆ ನೀವು ಮುಗಿಸಿದ್ದೀರಾ ಅಂತ ಹೇಳಬೇಕಾಗುತ್ತೆ. ಅದನ್ನು ಆರ್ ಯು ಡನ್. ಎಲ್ಲರೂ ಉದಯಿಸುತ್ತಿರುವ ಸೂರ್ಯನನ್ನು ಪೂಜಿಸುತ್ತಾರೆ, ಎಲ್ಲರೂ ಉದಯಿಸುತ್ತಿರುವಂತಹ ಸೂರ್ಯನನ್ನು ಪೂಜಿಸ್ತಾರೆ. ಆಲ್ ವರ್ಷಿಪ್ ದ ರೈಸಿಂಗ್ ಸನ್. ತುಂಬ ಶಬ್ದ ಮಾಡುವುದನ್ನು ನಿಲ್ಲಿಸಿ, ತುಂಬ ಶಬ್ದ ಮಾಡುವುದನ್ನು ನಿಲ್ಲಿಸಿ ಅನ್ನುವಂಥದ್ದಕ್ಕೆ ಸ್ಟಾಪ್ ಮೇಕಿಂಗ್ ಸೋ ಮಚ್ ನಾಯ್ಸ್, ಸ್ಟಾಪ್ ಮೇಕಿಂಗ್ ಸೋ ಮಚ್ ನಾಯ್ಸ್ ಅಂತ ಹೇಳಬೇಕಾಗುತ್ತೆ. ನನಗೆ ಸಮಯವಿಲ್ಲ, ನನಗೆ ಸಮಯವಿಲ್ಲ ಅನ್ನುವಂಥದ್ದಕ್ಕೆ ಐ ಡೋಂಟ್ ಹ್ಯಾವ್ ಟೈಮ್, ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಹೇಳಬೇಕಾಗುತ್ತೆ. ಇವೆರಡೂ ಹೆಚ್ಚು ಕಡಿಮೆ ಒಂದೇ ಆಗಿವೆ, ಇವೆರಡೂ ಹೆಚ್ಚು ಕಡಿಮೆ ಒಂದೇ ಆಗಿವೆ ಅನ್ನುವಂಥದ್ದಕ್ಕೆ ದಿಸ್ ಟೂ ಆರ್ ಮೋರ್ ಆರ್ ಲೆಸ್ ಅಲೈಕ್ ಅಂತ ಹೇಳಬೇಕಾಗುತ್ತೆ. ಅವಳು ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳುತ್ತಾಳೆ, ಅವಳು ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳುತ್ತಾಳೆ ಅನ್ನುವಂಥದ್ದಕ್ಕೆ ಶಿ ವೇಕ್ಸ್ ಅರ್ಲಿ ಇನ್ ದ ಮಾರ್ನಿಂಗ್, ಶಿ ವೇಕ್ಸ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕಾಗುತ್ತೆ. ನಾನು ನಿನ್ನನ್ನು ಮೆಚ್ಚುತ್ತೇನೆ, ನಾನು ನಿನ್ನನ್ನು ಮೆಚ್ಚುತ್ತೇನೆ ಅನ್ನುವಂಥದ್ದಕ್ಕೆ ಐ ಅಡ್ಮೈರ್ ಯು, ಐ ಅಡ್ಮೈರ್ ಯು ಅಂತ ಹೇಳಬೇಕಾಗುತ್ತೆ. ನೀವು ಮದುವೆಯಾಗಿದ್ದೀರಾ ಅನ್ನುವಂಥದ್ದನ್ನು ಆರ್ ಯು ಮ್ಯಾರಿಡ್ ಅಟ್ ಆಲ್ ಅಂತ ಕೇಳಬೇಕಾಗುತ್ತೆ. ಏನು ಮಾಡಲಾಗಿದೆಯೋ ಅದನ್ನು ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ವಾಟ್ ಈಸ್ ಡನ್ ಈಸ್ ಡನ್ ಅಂದರೆ ಏನಾಗಿದೆಯೋ ಅದನ್ನು ಮಾಡಲಾಗುತ್ತೆ ಅಂತ ಅರ್ಥ. ದಯವಿಟ್ಟು ಏನಾದರೂ ಹೇಳಿ, ದಯವಿಟ್ಟು ಏನಾದರೂ ಹೇಳಿ ಅನ್ನುವಂಥದ್ದಕ್ಕೆ ಪ್ಲೀಸ್ ಸೇ ಸಮಥಿಂಗ್, ಪ್ಲೀಸ್ ಸೇ ಸಮಥಿಂಗ್ ಅಂತ ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.